ನಮ್ಮೂರಲ್ಲಿ ರತ್ನಮ್ಮ ಅಂಥೇಳಿ ಮನೆಯಲ್ಲಿ ಕೆಲಸ ಮಾಡ್ತಿರುವಾಗ ತೆಂಗಿನಕಾಯಿ ತಲೆ ಮೇಲೆ ಬೀಳುತ್ತೆ. ಶೃಂಗೇರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸ್ಕ್ಯಾನ್ ಮಾಡೋ ಯಂತ್ರ ಇಲ್ಲ ಶೃಂಗೇರಿಯಿಂದ ಕೊಪ್ಪಕ್ಕೆ ಹೋಗಬೇಕು, ಇಲ್ಲ ತೀರ್ಥಹಳ್ಳಿಗೆ ಹೋಗಬೇಕು, 50 ಕಿಲೋಮೀಟ್ರ್ ದೂರ ಹೋಗಬೇಕು, 40-50 ಕಿಲೋಮೀಟ್ರ್ ದೂರ. ಆ ತಾಯಿ ಅಲ್ಲಿಗೆ ಹೋಗೋದ್ರೊಳಗಡೆ, ಸ್ಕ್ಯಾನಿಂಗ್ ಹೋಗೋದ್ರೊಳಗಡೆ ಪ್ರಾಣವನ್ನು ಬಿಡ್ತಾರೆ. ಈ ರೀತಿ ಸಾವು ಆಸ್ಪತ್ರೆಯಲ್ಲೇ ಸುಮಾರು ನಡೆದಿದೆ. ಕಾನೋಳ್ಳಿ ಹತ್ರ ಒಬ್ಬರಿಗೆ ಹಾವನ್ನು ಕಚ್ಚುತ್ತೆ. ಹಾವನ್ನು ಕಚ್ಚಿದ ತಕ್ಷಣ ಆಸ್ಪತ್ರೆಗೆ ಬರ್ತಾರೆ. ಅಲ್ಲಿ ಸರಿಯಾದಂಥ ಔಷಧಿ ಇಲ್ಲ, ಮಣಿಪಾಲಿಗೆ ಕರ್ಕೊಂಡೋಗಿ ಅಂತಾರೆ. 2 ಗಂಟೆ ಕಾಲಗಳ ಜರ್ನಿ ಮಣಿಪಾಲು. ಅವರು ದಾರಿ ಮಧ್ಯೆಯಲ್ಲಿ ಅಸುನೀಗ್ತಾರೆ. ಈ ರೀತಿ ಸಾವುಗಳು ತುಂಬ ನಡೆದಿದ್ದಾವೆ. ಯಾಕಂದರೆ ಅಲ್ಲಿ ಒಂದು ಸುಸಜ್ಜಿತವಾದಂಥ ಆಸ್ಪತ್ರೆ ಇಲ್ಲ. ಮಣಿಪಾಲಿಗೆ ಹೋಗೋದಂದರೆ ದುಡ್ಡಿದ್ದರೆ ಮಣಿಪಾಲು, ಇಲ್ಲಾಂದರೆ ಮಣ್ಪಾಲು ಅನ್ನೋಂಥ ಒಂದು ಗಾದೆನೇ ಇದೆ ನಮ್ಮೂರಲ್ಲಿ. ಯಾಕೆ ಈ ರಾಜಕಾರಣಿಗಳು ಇದನ್ನು ಹಿತಾಸಕ್ತಿಯಿಂದ ಮಾಡ್ತಾ ಇಲ್ಲ? ಇದು ಒಂದು ಅವರ ಜವಾಬ್ದಾರಿ ಅನ್ನೋದನ್ನೇ ಮರೆತುಬಿಟ್ಟಿದ್ದಾರೆ. ಜೊತೆಗೆ ಊರಿನವರು ಕೂಡ ಅದನ್ನು ಕೇಳೋದನ್ನು ಕೂಡ ಮರೆತುಬಿಟ್ಟಿದ್ದೀವಿ. ಹಾಗಾಗಿ ಏನು ಯುವಕರು 22ನೇ ತಾರೀಕು ಬಂಧನ ಕರೆದಿದ್ದಾರಲ್ಲ, ಎಲ್ಲ ಪಕ್ಷದವರು, ಎಲ್ಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಅಂಥೇಳಿ ಕೇಳ್ಕೊಳ್ತೀವಿ.